ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಅಲ್ಪಸಂಖ್ಯಾತರ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡ್ತಾ ಇದ್ವಿ. ಇದರಲ್ಲಿ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ವಿಷಯದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಸರಳೀಕರಿಸಿ ಅನ್ನುವಂಥ ಪ್ರಶ್ನೆ ಸಂಖ್ಯೆ 61. ಇದರ ಸರಿಯಾದಂಥ ಉತ್ತರ ಆಪ್ಷನ್ ಬಿ 5 ಆಗ್ತದೆ. ರೋಮನ್ ಸಂಖ್ಯಾ ಪದ್ಧತಿಯ ಪ್ರಕಾರ 24 ಸಂಖ್ಯೆಯನ್ನು ಈ ರೀತಿಯಾಗಿ ಬರೆಯಬಹುದು. ಎಕ್ಸ್ ಅಂದರೆ 10, 10 ಪ್ಲಸ್ 4 ಅಂದರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ 16 ಮತ್ತು 24ರ ಲಸಾಅವು ಎಷ್ಟು ಆಗುತ್ತದೆ ಅಂತಂದರೆ ಆಪ್ಷನ್ ನಂಬರ್ ಸಿ 48 ಆಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 64. ಪಕ್ಕದಲ್ಲಿ ನೀಡಿರುವ ಚಿತ್ರದಲ್ಲಿ 2 ಮುಳ್ಳುಗಳ ನಡುವಿನ ಕೋನವನ್ನು ಚಿತ್ರ ಗಮನಿಸಿದಾಗ ನಾವು ಇದನ್ನು ಲಘು ಕೋನ ಅಂದರೆ ಇದು 45 ಡಿಗ್ರಿಗೆ ಸಮವಾಗಿರೋದ್ರಿಂದ ಇದನ್ನು ನಾವು ಲಘು ಕೋನ ಅಂತ ಕರಿತೀವಿ. 90 ಡಿಗ್ರಿ ಆಗಿದ್ದರೆ ಅದನ್ನು ನಾವು ಲಂಬ ಕೋನ ಅಂತ ಕರಿತಾ ಇದ್ವಿ. ಒಂದು ಸೇಬು ಹಣ್ಣಿನ ಬೆಲೆ 40 ಆದರೆ 2 ಡಜನ್ ಸೇಬುವಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದರ ಸರಿಯಾದಂಥ ಉತ್ತರ 960. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 66. ಇದು ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಕೊಟ್ಟಿಲ್ಲ, ಹೀಗಾಗಿ ಇದು ಗ್ರೇಸ್ ಬರುವ ಸಂಭವ ಇರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 67. ಸಂಖ್ಯೆ ಗಮನಿಸಿ. ಇದು 16,29,492ರಲ್ಲಿ 9ರ ಸ್ಥಾನ ಬೆಲೆಯನ್ನು ವ್ಯತ್ಯಾಸ ಕೇಳಿದ್ದಾರೆ. ಇಲ್ಲಿ 9 2 ಸ್ಥಾನಗಳಿಗೆ ಬಂದಿರುವುದರಿಂದ 9 ಇದು 9,000 ಆಗ್ತದೆ, ಇದು 90 ಆಗ್ತದೆ. 9,000ದಲ್ಲಿ 90ನ್ನು ಕಳೆದಾಗ ಬರುವಂಥ ಉತ್ತರ 8910 ಆಗುತ್ತದೆ. 8910 ನೋಡಿ, ಇದು 9,000 ಮೈನಸ್ 90, ಇದನ್ನು ನಾವು ಕಳೆದಾಗ 8,910 ಆಗಬೇಕು. ಈ ಆಪ್ಷನ್ನು ಕೂಡ ಇದರಲ್ಲಿ ಇಲ್ಲದೇ ಇರುವುದರಿಂದ ಇದು ಕೂಡ ಒಂದು ಗ್ರೇಸ್ ಬರುವಂಥ ಪ್ರಶ್ನೆಯಾಗಿರುತ್ತದೆ. ನೆಕ್ಸ್ಟ್ 5 ಪುಸ್ತಕಗಳ ಬೆಲೆ ರೂಪಾಯಿ 175 ಆದರೆ ಅಂತಹ 9 ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 69. ಭಿನ್ನರಾಶಿ 3/20ರ ದಶಮಾಂಶ ರೂಪ ಯಾವುದಾಗ್ತದೆ ಅಂದರೆ 0.15. ಕ್ವೆಶ್ಚನ್ ನಂಬರ್ 70. 2 ಸಂಖ್ಯೆಗಳ ಮೊತ್ತ 4,577 ಆದರೆ ಅವುಗಳಲ್ಲಿ ಒಂದು ಸಂಖ್ಯೆಯು 2,842 ಆಗಿದೆ. ಹಾಗಾದರೆ ಇನ್ನೊಂದು ಸಂಖ್ಯೆ ಅಂತ ಕೇಳಿದ್ದಾರೆ. 4,577ರಲ್ಲಿ 2,842 ಕಳೆದಾಗ ನಮಗೆ ಬರುವಂಥ ಉತ್ತರ ಸಾರಿ 7 2 1635. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 71. ಈ ಚಿತ್ರಕ್ಕೆ ಸರಿಯಾದಂತಹ ಚಿತ್ರ ಯಾವುದು ಸೇರಿದಾಗ ಅದು ಅರ್ಥಪೂರ್ಣ ಚಿತ್ರ ಆಗುತ್ತದೆ ಅಂದಾಗ 71ಗೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. 72ಗೆ ಇದಿದ್ದಂಥ ಚಿತ್ರ ಯಾವುದು ಅಂದಾಗ ಆಪ್ಷನ್ ನಂಬರ್ ಬಿ. 73 ಒಳಗೆ 4 ಬಾಣಗಳಿಗೆ ಗುರುತುಗಳಿವೆ, ಇದೇ ಸೇಮ್ ಇರುವಂಥ ಚಿತ್ರ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 74. ಈ ಕೆಳಗಿನ ಸಂಖ್ಯೆಗಳನ್ನು ಎಳಿಕೆ ಕ್ರಮದಲ್ಲಿ ಬರೆದಾಗ ಒಟ್ಟಾರೆಯಾಗಿ ಇಲ್ಲಿ 5 ಸಂಖ್ಯೆಗಳಿವೆ. ದೊಡ್ಡ ಸಂಖ್ಯೆಯನ್ನು ಮೊದಲಿಗೆ ಬರೆದಾಗ 582, ಎರಡನೇ ಸಂಖ್ಯೆ 561, ನಂತರದಲ್ಲಿ 549, 524, 506. ಹೀಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ವೃತ್ತದ ತ್ರಿಜ್ಯ ಯಾವುದು ಅಂದಾಗ OS. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಸಂಖ್ಯೆಗಳ ಕ್ರಮಗಳನ್ನು ಗಮನಿಸಿ.
ಮುಂದಿನ 2 ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನು ಬರೆಯಿರಿ. 15 + 4 19, 19 + 4 23, 23 + 4 27, 27 + 4 31. ಹೀಗಾಗಿ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 77. 5800 ಲೀಟರನ್ನು ಕಿಲೋ ಲೀಟರ್ಗೆ ಪರಿವರ್ತಿಸಿದಾಗ 5.8 ಕಿಲೋ ಲೀಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 78. 1 ರಿಂದ 10 ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದಾಗ ಒಟ್ಟಾರೆ 4 ಬರ್ತವೆ. 2, 3, 5, 7. 2, 3, 5, 7. Total numbers 1, 2, 3, 4. Option number C is the right answer. Next question number 79. ಸಂಖ್ಯೆ 4757 8ರಿಂದ ಭಾಗಿಸಿದಾಗ ಬರುವಂಥ ಶೇಷ ಅಂತ ಕೇಳಿದ್ದಾರೆ. ಇದರ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಡಿ ಆಗ್ತದೆ. ನೋಡಿ, ಈ ರೀತಿ ನಾವು ಲೆಕ್ಕ ಮಾಡಿದಾಗ ಶೇಷ ಉಳಿಯುವಂಥದ್ದು 5. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಒಂದು ಸ್ಕೂಟರನ್ನು ರೂಪಾಯಿ 45,000 ರೂಪಾಯಿಗೆ ಖರೀದಿ ಮಾಡಿ ಅದನ್ನು 51,000 ರೂಪಾಯಿಗೆ ಮಾರಿದ್ದಾನೆ. ಹಾಗಾದರೆ ಅವನಿಗೆ ಆದಂತಹ ಲಾಭ ಕೇಳಿದ್ದಾರೆ. 51,000 ರೂಪಾಯಿಗೆ ಮಾರಿದ ಬೆಲೆ, ಇದು ಮಾರಿದ ಬೆಲೆ. ಕೊಂಡ ಬೆಲೆ 45,000. 0, 0, 0, 5. 6,000 rupees is the his profit. 6,000 ರೂಪಾಯಿ ಅವನ ಲಾಭದ ಹಣವಾಗಿದೆ. ಈ ರೀತಿಯಾಗಿ ನಾವು ಈ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಿ. ಇವೆಲ್ಲವೂ ಕೂಡ ಸರಿಯಾದಂಥ ಉತ್ತರಗಳಾಗಿವೆ. ನೀವು ಬರೆದಂಥ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ತಾವು ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇಂಗ್ಲೀಷ್ ವಿಷಯದ ವ್ಯಾಕರಣ ಅಂಶಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ತಮಗೆಲ್ಲರೂ ಧನ್ಯವಾದಗಳು. ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.